ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನಿವತ್ತು ಚಿಕ್ಕಬಳ್ಳಾಪುರಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಭೇಟಿ ಕೊಡ್ತಾರೆ. ಜೆಡಿಎಸ್ ಕಾರ್ಯಕರ್ತ ಅನಿಲ್ ರೆಡ್ಡಿ ಬಂಧನ ಆದ ಬೆನ್ನಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಡಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇನ್ಫ್ಯಾಕ್ಟ್ ಇವರೆಲ್ಲ ನ್ಯಾಯಾಂಗ ಬಂಧನಕ್ಕೆ ಹೋಗಿರೋದ್ರಿಂದ ಕಾರಾಗೃಹಕ್ಕೆ ಹೋಗಿ ಅಲ್ಲಿ ಭೇಟಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಅಖಿಲ್ ರೆಡ್ಡಿ ಅವರ ಜೊತೆಗೆ ದೃಢವಾಗಿ ಈ ಮೂಲಕ ನಿಲ್ಲೋ ಮುನ್ಸೂಚನೆಯನ್ನ ನಿಖಿಲ್ ಕುಮಾರಸ್ವಾಮಿ ಕೊಡ್ತಾ ಇದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ಜೆಡಿಎಸ್ನಲ್ಲಿ ಸದ್ಯದ ಮಟ್ಟಿಗೆ ಅತ್ಯಂತ ಆಕ್ಟಿವ್ ಆಗಿರುವಂತಹ ನಾಯಕ ನಿಖಿಲ್ ಕುಮಾರಸ್ವಾಮಿ. ಇಷ್ಟು ದಿನ ಬಿಡದಿಯಲ್ಲಿ ಬೀಡು ಬಿಟ್ಟಿದ್ರು. ಈಗ ಯಾವಾಗ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಕಾನೂನು ಸಂಕಷ್ಟ ಎದುರಾಯಿತು ಅನ್ನೋದು ಗೊತ್ತಾಯಿತು, ದೌಡಾಯಿಸ್ತಾ ಇದ್ದಾರೆ. ಇನ್ನಷ್ಟು ಡೀಟೇಲ್ ಕೊಡ್ತಾರೆ ಮುದ್ದು ಕೃಷ್ಣ. ಇವತ್ತೇನೇನು ಬೆಳವಣಿಗೆ ಆಗುತ್ತೆ ಹಾಗಾದ್ರೆ? ಖಂಡಿತ ಮಮತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಹಾಗಾಗಿ ಪೊಲೀಸರು ನಿನ್ನೆ ಸಂಜೆ 4 ಜನರನ್ನ ವಶಪಡಿಸಿಕೊಂಡು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ಒಪ್ಪಿಸಲಾಯಿತು. ತದನಂತರ ರಾತ್ರಿ ಕೂಡ 5 ಜನರನ್ನ ಬಂಧನ ಮಾಡಿ ಅವರಿಗೂ ಕೂಡ ಈಗ ನ್ಯಾಯಾಂಗ ಬಂಧನ ಆಗಿದೆ. ಪ್ರಕರಣದಲ್ಲಿ ಒಟ್ಟು 9 ಮಂದಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾರಾಗೃಹವನ್ನ ಸೇರಿರುವಂಥದ್ದು. ಹಾಗಾಗಿ ಇದು ಒಂದಷ್ಟು ರಾಜಕೀಯ ತಿರುವುಗಳನ್ನ, ರಾಜಕೀಯ ವೈಷಮ್ಯಗಳಿಗೆ ಕಾರಣವಾಗಿದ್ದಂಥ ಪ್ರಕರಣ ಆಗಿರೋದ್ರಿಂದ ಸಹಜವಾಗಿ ಇವತ್ತು ಜೆಡಿಎಸ್ನ ಕಾರ್ಯಕರ್ತರ ಬಂಧನ ಆಗಿದೆ. ಹಾಗಾಗಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಬರುವಂತಹ ಅವರು ಕಾರಾಗೃಹದಲ್ಲಿರುವಂತಹ ಜೆಡಿಎಸ್ ಕಾರ್ಯಕರ್ತರೇನಿದ್ರೆ ಅವರನ್ನ ಮಾತನಾಡಿಸುವಂತಹ ಧೈರ್ಯವನ್ನು ತುಂಬುವ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಮತ್ತೊಂದು ಬೆಳವಣಿಗೆ, ಈಗಾಗಲೇ ಕೂಡ ಈ ಒಂದು ಪ್ರಕರಣದಲ್ಲಿ ಅಧಿಕೃತವಾಗಿ ದೂರು ದಾಖಲಾಗಿದೆ. ಜೆಡಿಎಸ್ ಕಾರ್ಯಕರ್ತರು ಮಾಡಿರುವಂತಹ ಗಲಾಟೆ, ಚಪ್ಪಲಿ ಎಸೆತಕ್ಕೆ ಸಂಬಂಧಪಟ್ಟಂಗೆ 9 ಕಾರ್ಯಕರ್ತರ ಬಂಧನ ಆಗಿ ಈಗಾಗಲೇ ಜೈಲು ಸೇರಿರುವಂಥದ್ದು. ಇದರಿಂದ ಕೇರಳಿರುವಂತಹ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಕೂಡ ಈಗ ಈ ಒಂದು ಘಟನೆಗೆ ನೇರವಾಗಿ ಕಾರಣ ಆಗಿರುವಂಥದ್ದು ಶಾಸಕರ ಪ್ರಚೋದನೆ ಮಾಡಿದ್ರಿಂದ ಈ ಎಲ್ಲ ಘಟನೆಗಳ ಆಯಿತು ಅನ್ನುವಂಥ ರೀತಿಯಲ್ಲಿ ಇವತ್ತು SP ಅವರಿಗೆ ದೂರನ್ನ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಈಗ 11 ಗಂಟೆಯ ನಂತರ SP ಕಚೇರಿಗೆ ತೆರಳಿ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ದೂರನ್ನ ಕೊಡುವಂಥದ್ದು, ಮತ್ತೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬೆಂಬಲಿಗರು ವೇದಿಕೆಯ ಹಿಂಭಾಗದಲ್ಲಿ ಅಂದ್ರೆ ಕಾರ್ಯಕ್ರಮ ನಡೆದಾಗ ಅವರನ್ನೇ ಯಾಕೆ ಬಿಟ್ರಿ ಅನ್ನುವಂಥ ಆಕ್ಷೇಪವನ್ನು ಎತ್ತಿ ದೂರನ್ನ ಕೊಡುವಂತಹ ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಇವತ್ತು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮುಗಿಬಿದ್ದು ಕಾನೂನು ಸಮರವನ್ನ ಮಾಡೋದಕ್ಕೂ ಕೂಡ ಈಗ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.